ಮುಂಜಾನೆ ನಂದಿ. ರಾಧೆ ರಾಧೆ ಎಲ್ರಿಗೂ ಶುಭ ಮುಂಜಾನೆ. ಎಲ್ಲರೂ ಎದ್ದಿದ್ದೀರಂತ ಅನಿಸುತ್ತೆ. ನಾನು ಎದ್ದುಬಿಟ್ಟು ಫ್ರೆಶ್ ಆಗಿ ದೇವಸ್ಥಾನ ಬಂದಿದ್ದೀನಿ. ನೋಡ್ತಾ ಇರ್ಬೋದು, ಅದೇ ಗುಡಿ ಅದೇ ದಿನ ಅಂತ ತಿಳ್ಕೊಬೇಡಿ. ದೇವಸ್ಥಾನ ಸೇಮ್ ಇದ್ರೂ ದಿನ ಹೊಸ ದಿನ ಇದೆ, ಹೊಸ ದಿನ ಆರಂಭ ಆಗಿದೆ. ಎಲ್ರಿಗೂ ಒಳ್ಳೆಯದಾಗಲಿ, ನನಗೂ ಒಳ್ಳೆಯದಾಗಲಿ ಅಂತ ಭಗವಂತನಲ್ಲಿ ಕೇಳ್ಕೊತೀನಿ. ಇವತ್ತಿನ ದಿವಸ ರಾಧೆ ರಾಧೆ ಅಣ್ಣ. ರಾಧೆ ರಾಧೆ. ಏನು ವಿಶೇಷ ಇವತ್ತು? ನಿಮ್ಮದು ವಿಶೇಷ ಏನು? ಇವತ್ತು ಹೊಸ ದಿನ, ಹೊಸ ಬೆಳಗ್ಗೆ. ಒಂದೆರಡು ಮಾತುಗಳು ಹೇಳಿ, ನಿಮ್ದೆರಡು ನುಡಿ ಮುತ್ತುಗಳು ಹೇಳಿ. ಏನಿಲ್ಲ, ಇವತ್ತು ಗುರುವಾರ ಅದ. ಹಾಂ, ಗುರುವಾರ ನಾ ಸಾಯಿಬಾಬನ ಭಕ್ತಿನ ಮೊದಲೇ ನೋಡಿಕೊಂಡೆ. ಬಟ್ ನಮ್ಮ ಸಾಯಿಬಾಬಂದಿಂದು ಶಿವನ ಭಕ್ತಿ ಕಡೆಯಿಂದ ತಿರ್ಗ್ಯಾದ ನಮ್ಮ ಮನಸ್ಸು ಇವಾಗ. ಹಂಗಂತೇಳಿ ಸಾಯಿಬಾಬಾ ಭೀ ದೇವ್ರ್ಯಾರ, ಗುರುವಾರ. ನನಗೆ ಒಂದು ನೆನಪಾಗ್ತದೆ, ನಾ AC ಆಫೀಸ್ನಾಗ ವರ್ಕ್ ಮಾಡ್ತಿದ್ದೆ. ಆ ಟೈಮಿನ ಒಬ್ಬರು ಮೇಡಮ್ ಅವ್ರು ಬಂದಿರು, ಸಂಗೀತ ಟೀಚರ್ ಅಂಥೇಳಿ, ಚಿಟ್ಗುಪ್ಪದವರು. ಅವ್ರು ಅಂದಿರು, ಅವರು ಅದು ಬ್ರಹ್ಮಕುಮಾರಿದಾಗ ವರ್ಕ್ ಮಾಡ್ತಾರೆ, ಬ್ರಹ್ಮಕುಮಾರಿಯಾಗಿ. ನೀವು ಸಾಯಿಬಾಬನ ಭಕ್ತಿ ಇದ್ರಲ್ಲ, ನೀವು ಆಟೋಮೆಟಿಕಾಗಿ ಶಿವನ ಭಕ್ತಿ ಕಡೆ ಒಂದೇನೋ ಒಲಿತ್ರಿ ಅಂತ ಅಂದಿರು. ಅದು ನಿಜ ಆಗ್ಯದ ಅಂಥೇಳಿ ನನಗೆ ಅನ್ನಿಸ್ತದೆ. ಈಗ ಪ್ರೆಸೆಂಟ್ ನಾ ಏನು ಶಿವಂದು ಭಕ್ತಿಯಲ್ಲಿದ್ರಿ ಇದ್ದೇವು, ನಿಜ ಆಗ್ಯದ ಅಂಥೇಳಿ ನನಗೆ ಅನ್ನಿಸ್ತು. ಇವತ್ತು ಅಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ರಾಧೆ ರಾಧೆ. ರಾಧೆ ರಾಧೆ. ಎಲ್ರಿ ಕೂತ್ಕೊಂಡಿದ್ದೀವಿ. ಆನಂದಣ್ಣ, ನಿಮ್ಮ ಜೀವನದಾಗ ನೀವೇನು ಅನುಸರಿಸ್ಲತ್ತೀರಿ? ಯಾರ್ದೇನಪ್ಪ ಅಂದ್ರೆ ಫಾಲೋ ಮಾಡ್ತೀರಿ ನೀವು ಜೀವನದಾಗ? ಇಲ್ಲ, ನಾವಂತೂ ಪ್ರೇಮಾನಂದ ಗುರುಜಿ ಫಾಲೋ ಮಾಡ್ತೇವೆ. ಮಾರ್ನಿಂಗ್ ಮೊದಲೆಲ್ಲ ನಾವು 7 ಗಂಟೆ 8 ಗಂಟೆಗೆ ಹೇಳ್ತಿದ್ದೆವು. ಮಾರ್ನಿಂಗ್ ಮೊದಲು ನಡೆದ ನಾವು ಜಲ್ದಿ ಹೇಳ್ತಿದ್ದೆ. ಬಟ್ ಈಗ ಸ್ವಲ್ಪ ಜಾಸ್ತಿ, ಒಂದು 5:30 5 ತನಕ ಹಂಗೆ ಎದ್ದು ಸ್ನಾನ ಮಾಡಿ ಅಪ್ಪವ್ರು ಹೇಳಿದಂಗೆ ದಿನಚರಿ ಸ್ಟಾರ್ಟ್ ಮಾಡಿದೆವು. ಮಾರ್ನಿಂಗ್ ಎದ್ದು ದೇವ್ರದ್ದು ಇದು ಮಾಡಿ, ಅಪ್ಪವ್ರು ಏನು ಹೇಳಿಲ್ಲ, ಜಸ್ಟ್ ಇಷ್ಟು ಹೇಳ್ಯಾರ. ಅಂದ್ರೆ ಅವ್ರು ಬೃಂದಾವನದಾಗ ಇರ್ತಾರಲ್ಲ, ಪ್ರೇಮಾನಂದ ಗುರುಜಿ ಅವರು ಡೈಲಿ ಮಾರ್ನಿಂಗ್ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮಃ 11 ಸಲ ಅಂತೇನೆ. ನೀವು ಅನ್ರಿ, ಜನಗಳೆಲ್ಲರೂ ಅನ್ರಿ. ಮತ್ತು ಅದು ಅಲ್ಲದೆ ಮತ್ತು ಬಲ್ಲೊಂದು ಸ್ವಲ್ಪ ಬೃಂದಾವನದಿಂದ ಮೆಟ್ಟಿ ಅಲ್ಲಿಂದ ಮಣ್ಣು ತಲೆ ಮೇಲೆ ಸ್ವಲ್ಪ ಹಾಕೋತೀನಿ ಡೈಲಿ. ಅದಾದಮೇಲೆ ಮಹಾದೇವನ ತೀರ್ಥ ಕುಡಿತೀವಿ ಡೈಲಿ. ಅಷ್ಟು ಮಾಡಿ ನಮ್ಮ ಡೈಲಿ ದಿನಚರಿ ಸ್ಟಾರ್ಟ್ ಮಾಡ್ತೀವಿ. ಮತ್ತು ಡೈಲಿ ರಾಧಾ ನಾಮ ಜಪ್ 24 ಮಿನಿಟರ ಡೈಲಿ ಮಾಡ್ತೇವೆ. ಅದರದಿಂದ ಮನ್ಸಿಗೆ ಭಾಳ ಶಾಂತಿ ಸಿಕ್ಕ್ಯದ. ಅದರದಿಂದ ಎಲ್ಲ ನಮಗೆ ಹಿಂದೂಕ್ಕೆ ಏನು ಭೀ ಅಷ್ಟು ನಮಗೆ ನಾಲೆಜ್ ಇದ್ದಿಲ್ಲ ದೇವ್ರು ಅಂದ್ರೇನೋ ಅಂತೇಳಿ. ಆಟೋಮೆಟಿಕ್ಕಾಗಿ ದೇವ್ರ ಭಕ್ತಿದಾಗ ನಡೆದಿದ್ದೆವು. ಮತ್ತು ಪಾಸಿಟಿವ್ ಎಂಬುದೇ ಅದ ನಮ್ಮ ಸುತ್ತಮುತ್ತಾಗ. ಏನು ಭೀ ನೆಗೆಟಿವ್ ಎಂಬುದು ಒಟ್ಟಿಲ್ಲ. ನೆಗೆಟಿವ್ ಏನಾವ ಎಲ್ಲ ಹೊಸು ಹೋಗ್ಯಾವ, ನಮ್ಮ ಜೀವನದಿಂದ ದೂರ ಹೋಗ್ಯಾವ ಅಂಥೇಳಿ ಮಾತಾಡ್ತೀವಿ. ರಾಧೆ ರಾಧೆ. ರಾಧೆ ರಾಧೆ. ಆಮೇಲಿದ್ದೀವಿ ಅಣ್ಣವ್ರು. ನಾವು ಗುಡಿಗೆ ಹೋಗಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಮಾದೇವ ಟೆಂಪಲ್ನಲ್ಲಿ ದೇವ್ರ ನಮಸ್ಕಾರ ಮಾಡಿ ಇವಾಗ ರಾಮಲಿಂಗೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಹೋಗಿ ನಮ್ಮ ದೈನಂದಿನ ಕಾರ್ಯಗಳು ಮಾಡ್ಬೋದು, ನಡೆಸ್ಕೊಂಡು ಹೋಗೋದು. ಯಾಕಂದರೆ ಅಣ್ಣವ್ರದ್ದು ಡ್ಯೂಟಿ ಇದೆ, ಕೆಲಸಕ್ಕೆ ಹೋಗ್ಬೇಕು ಅವರು. ಅದಕ್ಕೋಸ್ಕರ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಅವರು ಊಟ ಮಾಡ್ಕೊಂಡು ಹೋಗೋಕ್ಕೆ ಲೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ನೋಡಿ, ಬೈಕ್ ಮೇಲಿದ್ದೀವಿ. ದಿನ ಅದೇ ರೋಡು, ಅದೇ ಬೈಕು ಅಂತ ತಿಳ್ಕೊಬೇಡಿ. ಎಲ್ಲ ಅದೇ ಇರುತ್ತೆ, ಬಟ್ ದಿನ ಹೊಸದಾಗಿರುತ್ತೆ. ಸೊ ಯಾರೂ ಡಿಸಪಾಯಿಂಟ್ ಆಗಬೇಡಿ. ಎಲ್ಲರೂ ನಿಮ್ಮ ಲೈಫಲ್ಲಿ ಚೆನ್ನಾಗಿರಿ, ಯಾವತ್ತು ಪಾಸಿಟಿವ್ ಆಗಿ ವಿಚಾರ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಬನ್ನಿ, ಇವತ್ತಿನ ದಿವಸ ಹೇಗಿರುತ್ತೆ, ಏನಾಗುತ್ತೆ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ರಾಧೆ ರಾಧೆ. ರಾಧೆ ರಾಧೆ. ಸುಮಾರು ಮಧ್ಯಾಹ್ನ ಎಷ್ಟಿದೆ ಟೈಮ್? 1:42 ಆಗಿದೆ. ಮನೆಯಲ್ಲಿ ಫುಲ್ ಬೋರ್ ಆಗ್ತಾ ಇತ್ತು. ಆಚೆ ದೀಪು ಹಾಯ್ ಮಾಡು, ಕ್ಯಾಮ್ರಾ ಹಾಯ್ ಮಾಡು. ಊಟ ಆಯ್ತಾ? ಎಲ್ಲ ಆಯಿತು. ಊಟ ಆಯಿತು. ನೋಡಿ, ಮನಸ್ಸು ಬರ್ತಾ ಇರಲಿಲ್ಲ, ಸುಮ್ಮನೆ ಹಾಗೆ. ಅಲ್ಲಿ ನಮ್ಮ ಗೆಳೆಯ ಶಿವ ಕೂತಿದ್ದಾರೆ. ಶಿವು
ಹಾಯ್. ನಮಗೆಲ್ಲ ಊರು ಬೋರ್ ಆಗಿದೆ. ನಿಮಗೆ ನಾಳೆ ಒಂದು ಸರ್ಪ್ರೈಸ್ ಕೊಡ್ತೀನಿ. ಏನು ಗೊತ್ತಾ? ಏನೂ ಇಲ್ಲ. ಬರೀ ಇಂಥದೇ. ಏನು ಸರ್ಪ್ರೈಸ್ ಕೊಡೋಣ ಬ್ರೋ? ಗೈಸ್, ನಿಮ್ಮ ಹತ್ರ ಯಾರ ಹತ್ರ ಅಂದ್ರೆ ಏನಾದರೂ ಐಡಿಯಾಸ್ ಇದ್ರೆ ನನಗೆ ಹೇಳಿ. ಸರಿನಾ? ದೀಪು, ನಿನ್ನಲ್ಲಿ ಏನಾದರೂ ಐಡಿಯಾ ಇದೆಯಾ? ಇಲ್ಲ ಬ್ರೋ, ನನ್ನ ಮೊಬೈಲ್ ನೋಡೋದು ಐಡಿಯಾ ಆಗಿದೆ. ನೋಡಿ, ಇದು ನಮ್ಮೂರು ಮುಚ್ಚಳಂಬ ಗ್ರಾಮ, ಸ್ವಗ್ರಾಮ ಮುಚ್ಚಳಂಬ. ಗಣ್ಯ ವ್ಯಕ್ತಿಗಳೆಲ್ಲ ಕೂತ್ಕೊಂಡಿದ್ದಾರೆ ಇಲ್ಲಿ. ಇದು ಹಳೆಯದು ನಮ್ಮದು ಪಂಚಾಯತ್ ಕಟ್ಟೆ. ನಮ್ಮೂರು ಯಾವ ಥರ ಅಂದರೆ, ನಮ್ಮೂರಿನ ಬಗ್ಗೆ ಹೇಳಬೇಕು ಅಂದರೆ ಒಂದು ದಿವಸ ಸಾಲಲ್ಲ. ಇದೇ ನಿಮಗೆ ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ, ಸುಮಾರು 200 ವರ್ಷ 250 ವರ್ಷ ಹಳೆಯ ಬಿಲ್ಡಿಂಗು, ಹಳೆಯ ಕಾಲದ ಬಿಲ್ಡಿಂಗು ನೋಡ್ತಾ ಇರ್ಬೋದು ನೀವು. ಯಾವ ರೀತಿ ಅಂದರೆ ಒಂದಿನದಲ್ಲಿ ಹೇಳೋಣ ಅಂದರೆ ದಿನ ಸಾಲಲ್ಲ. ಇದೆಲ್ಲ ಕಲ್ಲಿನ ಬಿಲ್ಡಿಂಗ್ ಕಾಣಿಸ್ತಿರ್ಬೋದು ನಿಮಗೆ. ಇವತ್ತಿನ ಬಿಲ್ಡಿಂಗ್ ಅಲ್ಲ ಇದು, ನೋಡ್ತಾ ಇರ್ಬೋದು. ನಮ್ಮೂರಲ್ಲಿ ಸುಮಾರು ಆದಷ್ಟು ಬೇಕಾದಷ್ಟು ಗುಡಿ ಗುಂಡಾರಗಳು, ಇವೆಲ್ಲ ಹಳೆಯ ಕಾಲದ ಮನೆಗಳು ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಇದ್ದಾವೆ ಅಂತ. ಇವತ್ತು ಸುಮ್ಮನೆ ಇದೊಂದು ಯಾವ ಥರ ಅಂದರೆ ಲೈಕ್ ಟ್ರೇಲರ್ ಇದ್ದೋ ಥರ ಇದೇನು ಶಾಪ್ ಕಾಣಿಸ್ತಿದೆ. ಸುಮಾರು ಒಂದು 30 ವರ್ಷ 40 ವರ್ಷ ಹಳೆಯ ಶಾಪು ಅಲ್ಲೇ ಇದೆ. ನೋಡ್ತಾ ಇರ್ಬೋದು ಗಲ್ಲಿ ಗಲ್ಲಿ ಯಾವ ಥರ ಇದೆ ಅಂತ. ಹಳ್ಳಿ ಊರಲ್ಲಿ ಜನಗಳು ಈ ಥರ ಕಟ್ಟಿ ಕೊಡ್ತಾರೆ. ಕೂತ್ಕೊಂಡಿದಾರಂತ ಹಳ್ಳಿಲಿ ಜನಗಳು ಕೂತ್ಕೊಂಡಿದ್ದಾರೆ ಕಟ್ಟೆಗೆ. ನೋಡಿ, ಇಲ್ಲಿ ಕೂತ್ಕೊಂಡಿದ್ದಾರೆ ಹಳ್ಳಿಯಲ್ಲಿ ಜನಗಳು. ಇಲ್ಲಿ ನೋಡಿ ಮೌನೇಶ್ವರ ಟೆಂಪಲ್ ಇದೆ. ಇದೂ ಸುಮಾರು ವರ್ಷ, ಒಂದು 30-40 ವರ್ಷ ಆಗಿರ್ಬೋದು, ಅವಾಗಿಂದ ಇದೆ. ಶ್ರೀರಾಮಲಿಂಗೇಶ್ವರ ದೇವಸ್ಥಾನ ಅಂತೂ ನಿಮ್ಗೆ ಗೊತ್ತೇ ಇದೆ. ಇದು ಏನೇ ಇಲ್ಲ ಅಂದ್ರೂ ರಾಮ ಇದ್ರಲ್ಲ, ರಾಮನ ಕಾಲದಲ್ಲಿ ಚಾಳುಕ್ಯರು ಕಟ್ಟಿರುವಂಥ ದೇವಸ್ಥಾನ ಇದು. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಇದೆ ಅಂತ. ಇವಾಗ ಇದೆಲ್ಲ ಹೊಸದಾಗಿ ಕಟ್ಟಿದ್ದಾರೆ. ಮುಂಚೆಲ್ಲ ಈ ರೀತಿ ಇರಲಿಲ್ಲ. ಮುಂಚೆ ಎಲ್ಲ ಇವೆಲ್ಲ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಇದ್ದಾವೆ ಅಂತ. ಸುಮಾರು ಇವೆಲ್ಲ ಚಾಳುಕ್ಯರ ಕಾಲದಲ್ಲಿಂದು ಕಟ್ಟಿರುವಂಥ ದೇವಸ್ಥಾನದ ಕಲ್ಲುಗಳು ನೋಡ್ತಾ ಇರ್ಬೋದು ನೀವು. ಇವತ್ತು ನಮಗೆ ಸಮಯ ಸಿಕ್ಕಿದೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಆವಾಗ ಬೀದರ್ ಸುಲ್ತಾನರು ಮುಸಲ್ಮಾನರೆಲ್ಲ ಬಂದಾಗ ಇಲ್ಲಿ ನೋಡಿ ಇದೆಲ್ಲ ಡ್ಯಾಮೇಜ್ ಆಗಿದೆ. ಇದೆಲ್ಲ ಆವಾಗ ಅವರೆಲ್ಲ ಒಡೆದು ಇದು ಮಾಡಿರೋದು. ಇದೇನು ದೇವಸ್ಥಾನ ಕಾಣಿಸ್ತಾ ಇದೆ ನಿಮಗೆ, ಇದೆಲ್ಲ ರೀಸೆಂಟಾಗಿ ಕಟ್ಟಿರೋದು. ಅಲ್ಲೇನು ಕಾಣಿಸ್ತಿದೆ ಅಲ್ಲ, ಅದು ಮೇನ್ ದೇವಸ್ಥಾನ. ಸುಮಾರು 12ನೇ ಶತಮಾನಕ್ಕಿಂತ ಮುಂಚೆ ಕಟ್ಟಿರೋದು ದೇವಸ್ಥಾನ ಅದು. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಇದೆ ಅಂತ. ಈ ಥರ ಭಾಳ ಗುಡಿಗಳಿದ್ದಾವೆ ನಮ್ಮೂರಲ್ಲಿ. ಇವಾಗ ರಾಮಲಿಂಗೇಶ್ವರ ಅವರ ಇವಾಗ ಜಾತ್ರಾ ಮಹೋತ್ಸವ ನಿಮಿತ್ತ ಊರಲ್ಲೆಲ್ಲ ಸ್ವಚ್ಛತಾ ಕಾರ್ಯಕ್ರಮ ನಡೀತಾ ಇದೆ. ಜನಗಳು ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ನೋಡ್ತಾ ಇರ್ಬೋದು ನೀವು. ಇರುವಂತಹ ಶಾಲೆ ಇದು. ಚಿಕ್ಕವರಿಂದ ನಾನು ಕಲ್ತಿರೋದು, ನರ್ಸರಿಯಿಂದನೂ ಕಲ್ತಿರೋದಂದರೆ ಶಾಲೆ ಇಲ್ಲಿ, ಇದೇ ಶಾಲೆಯಲ್ಲಿ ಕಲ್ತಿದ್ದೀನಿ. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಇದೆ ಅಂತ ಸ್ಕೂಲು. ಇಲ್ಲಿ ಮಠ ಇದೆ. ಈ ಮಠದಲ್ಲಿ ನಾವು ಚಿಕ್ಕವರಿಂದ ಈ ಮಠದಲ್ಲಿ ಇಲ್ಲೇ ಕೂತ್ಕೊಂಡು ಶಾಲಾ ಅಭ್ಯಾಸ ಎಲ್ಲ ಮಾಡಿರೋದು. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಇದೆ ಅಂತ. ನೋಡಿ, ನಮ್ಮ ಚಿಕ್ಕ ವಯಸ್ಸಿನ ಪಯಣ ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಇಲ್ಲಿ ಜಿಡ್ಗ ಮಠದ ಅಪ್ಪವರ, ಇಲ್ಲಿ ಒಂದು ಮುರುಘರಾಜೇಂದ್ರ ಸದ್ಗುರು ಯಲ್ಲಲಿಂಗೇಶ್ವರ ಅವರ ಟೆಂಪಲ್ಲು ಕೂಡ ಇಲ್ಲಿದೆ. ಇದು ಸುಮಾರು ವರ್ಷಗಳಾಯಿತು, ಸುಮಾರು ವರ್ಷಗಳಿಂದ ಇದೆ ಇಲ್ಲಿ. ಇವಾಗ ಯಾರೂ ಬರ್ತಾ ಇರ್ತಾರೆ, ಜನಗಳು ಬರ್ತಾರೆ ಹೋಗ್ತಾರೆ. ಇಲ್ಲೆಲ್ಲ ಹಾಳು ಬಿದ್ದೋಗಿದೆ. ಗೌರ್ಮೆಂಟ್ ಎಲ್ಲ ಕ್ವಾರ್ಟರ್ಸ್ ಎಲ್ಲ ಸ್ವಲ್ಪ ಹಾಳು ಬಿದ್ದೋಗಿದೆ. ನಾವು ಚಿಕ್ಕವರಿಂದ ಇದೇ ಸ್ಕೂಲಲ್ಲಿ ಬರ್ತಾ ಇರೋದು. ನೋಡ್ತಾ ಇರ್ಬೋದು, ಶ್ರೀ ನಾಗಭೂಷಣ ಶಿವಯೋಗಿ ಪ್ರಾಥಮಿಕ ಶಾಲೆ. ಇದೇ ಗ್ರೌಂಡಲ್ಲಿ ಆಟ ಆಡ್ತಿದ್ವಿ, ಇದೇ ಗ್ರೌಂಡಲ್ಲಿ ನಾವು ಕಾಲ ಕಲಿಸಿದ್ವಿ. ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಇದೇನು ಹುಂಚಿನಕಾಯಿ ಗಿಡ ಕಾಣಿಸ್ತಿದೆಯಲ್ಲ, ಮುಂಚೆಯಿಂದನೂ ಹೀಗೆ ಇದೆ. ಅಲ್ಲಿ ಕಟ್ಟಿದ್ದಾರೆ, ಮುಂಚೆನ ಕಟ್ಟಿ ಇರಲಿಲ್ಲ, ಇವೆಲ್ಲ ಕಟ್ಟಿದ್ದಾರೆ. ನೋಡಿ, ಸ್ವಲ್ಪ ಎಲ್ಲ ಡೆವಲಪ್ ಆಗ್ತಾ ಇದೆ, ಡೆವಲಪ್ ಆಗುತ್ತೆ. ನಾವು ದೊಡ್ಡವರಾದ್ಮೇಲೆ ಎಲ್ಲರೂ ಡೆವಲಪ್ ಆಗ್ತಾ ಇರುತ್ತೆ. ಹೀಗೆ ಇರೋದು ನೋಡಿ. ಸೂರ್ಯ ಮುಳುಗ್ತಾ ಇದ್ದಾನೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಪ್ರಶಾಂತವಾಗಿದೆ ನೀರು. ಹಾಂ,
ನೋಡ್ತಾ ಇರ್ಬೋದು. ಈ ಥರ ಪ್ರಶಾಂತದಲ್ಲಿರಬೇಕು ಅಂತ ನನಗೆ ಆಸೆ. ಯಾರ್ದು ಕಿಟಕಿಟಿ ಇರಲ್ಲ, ಕಟ ಇರಲ್ಲ, ಪ್ರಶಾಂತ, ಸೂಪರ್ ಕ್ರೇಜಿ. ಬನ್ನಿ ಇವತ್ತಿಗೆ ಇಲ್ಲಿಗೆ ಮುಗಿಸೋಣ, ಮತ್ತು ನಾಳೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು, ರಾಧೆ ರಾಧೆ.